ಏನು ಎಲ್ಲರೂ ಈಕಿ ಯಾರು ಅಂತ ಯೋಚನೆ ಮಾಡಾಕೊಂತೀರಿ ನೀವು. ನಾನು ಸವಿತಾನ. ನಾನು ಮದುವೆಗಿಂತ ಮುಂಚೆ ಚೂಡಿದಾರ್ ಹಾಕ್ಕೊಂಡಿದ್ನಲ್ಲ, ಅದ ಚೂಡಿದಾರ್ನ ಹಾಕೋತೀನಿ ಅಂತಂದೆ. ಆದರೆ ಈಕಿ ಲಲಿತಾ ಬಿಡವಳ್ಳು. ಗಂಡನ ಮನೆಗೆ ಬಂದಿದ್ದು ಸೀರೆ ಉಟ್ಕೋಬೇಕಂತಂದು ಒತ್ತಾಯ ಮಾಡಿ ಸೀರೆ ಉಟ್ಸಾರ ನೋಡ್ರಿ. ನನಗೆ ನೋಡಿದ್ರೆ ಈ ಸೀರೆಯಾಗ ನಡ್ಯಾಕ ಬರವಲ್ದು. ಅಲ್ಲ, ಮದುವೆ ಆದಮೇಲೆ ಹೆಣ್ಮಕ್ಳು ಈ ಚೂಡಿದಾರೆಲ್ಲ ಹಾಕೋಬಾರ್ದು, ಮನೆಯಾಗೆಲ್ಲ ಸೀರೆನ ಉಟ್ಕೋಬೇಕಂತಾರೆ. ಹಂಗೆ ಗಂಡ್ಮಕ್ಳಿಗೂ ಏನಾರ ಚೇಂಜ್ ಮಾಡ್ತಾರ? ಅವರಾದ್ರೆ ಅವ್ರಿಗೆ ಇಷ್ಟ ಬಂದಿದ್ದು ಹಾಕೋಬೋದು. ಮದುವೆ ಆದಮೇಲೆ ಹೆಂಗೆ ಬೇಕಾದ್ರೂ ಇರ್ಬೋದು, ಮದುವೆಗಿಂತ ಮುಂಚೆ ಹೆಂಗೆ ಬೇಕಾದ್ರೂ ಇರ್ಬೋದು. ಆದರೆ ಹೆಣ್ಮಕ್ಳಿಗೆ ಮಾತ್ರ ಸೀರೆ ಅಂದ್ರೆ ಸೀರೆನ ಉಟ್ಕೋಬೇಕು ಅಂತಾರೆ. ಇದು ಯಾವ ನ್ಯಾಯ? ನೀವೇ ಹೇಳ್ರಿ. ಅಮ್ಮ ತಾಯಿ ಸವಿತಾ, ನ್ಯಾಯ ತೀರ್ಮಾನ ಆಮೇಲೆ ಮಾಡಂತೆ ಅಂತ ಮೊದಲಿಲ್ಲಿ ರಂಗೋಲಿ ಹಾಕ್ಬಾ. ಲಲಿತಾ, ನಿನಗೆ ಗೊತ್ತೈತಿ ನಂಗೆ ಈ ರಂಗೋಲಿ ಗಿಂಗೋಲಿ ಎಲ್ಲ ಹಾಕಕ್ಕೆ ಬರಂಗಿಲ್ಲ. ನೀ ಬೇಕಾರೆ ಹಾಕ, ನಾನು ಇದ್ಕೊಂಡು ನೋಡ್ತೀನಂತ. ನೀನೇ ರಂಗೋಲಿ ಎಲ್ಲ ಹಾಕಕ್ಕೆ ಕರಿಬೇಡವ. ನಾನೇನಾರ ರಂಗೋಲಿ ಹಾಕಿದೆ ಅಂದ್ರೆ ಮುಗುದೋತ್. ನಾನು ರಂಗೋಲಿ ಹಾಕಕ್ಕೆ ಈ ಅಂಗಳ ಎಲ್ಲ ಸಾಕಾಗಂಗಿಲ್ಲ ಬಿಡು. ನನಗೆ ಇದಕ್ಕಿಂತ ದೊಡ್ಡದು ಅಂಗಳನ ಬೇಕು ರಂಗೋಲಿ ಹಾಕಕ್ಕೆ. ಅದಕ್ಕೆ ಇವತ್ತು ನೀನೇ ಹಾಕು. ಲೇ, ನಿನಗೆ ಮದುವೆ ಆಗಿದ್ಲೇ, ರಂಗೋಲಿ ಎಲ್ಲ ಹಾಕೋದು ಕಲಿಬೇಕು ನೀನು. ಅತ್ತೆಯರು ಏನಾರ ನಾಳೆಯಿಂದ ನಿನಗೆ ರಂಗೋಲಿ ಹಾಕಂದ್ರೆ ಏನು ಮಾಡ್ತಿದ್ದಿ? ಅಯ್ಯ, ಅತ್ತೆರ ಏನಾರ ನನಗೆ ರಂಗೋಲಿ ಹಾಕಂತ ಅಂದ್ರೆ, ಅತ್ತೆರ ಇವತ್ತು ನೀವು ಹಾಕ್ರಿ, ನಾಳೆ ನಾ ಹಾಕ್ತೀನಿ ಅಂತ ಹೇಳ್ತೀನಿ. ಅತ್ತೆರ ಕೈಯಾಗ ಹಾಕಿಸ್ತೀನಿ ರಂಗೋಲಿನ. ಯಾಕ ಅವರು ಈ ಮನೆ ಸೊಸೆ ಅಲ್ಲನ, ನಾವಷ್ಟಾನೆ ಈ ಮನೆ ಸೊಸೆ ಏನಾರ. ಬಾರಿ ಬಿಡಲಿಲ್ಲತ್ತವ ನೀನು. ನಾವು ಹೆಂಗೆ ಕೆಲಸ ಮಾಡ್ತೀವಿ ಹಂಗೆ ಅವರು ಈ ಮನ್ಯಾಗ ಕೆಲಸ ಮಾಡ್ಬೇಕು. ಲೇ ಲೇ ಲೇ, ನಿನಗೇನಾರ ತಲೆಗಿಲಿ ಕೆಟ್ಟೈತನ್ನೇ ನಿನಗೆ? ಯಾಕೆ ಲಲಿತೆ, ಏನಾಯ್ತು? ನಾನೇನು ತಪ್ಪು ಮಾತಾಡಿದೆ ಅಂತದ್ದು? ಸವಿ, ಹಾಗೆಲ್ಲ ಮಾತಾಡಬಾರ್ದು. ಇವತ್ತೊಂದು ದಿನ ಏನೋ ನಾನು ಹಾಕೀನಿ, ನಿನಗೊಂದು ವಾರ ಹೇಳ್ಕೊಡ್ತೀನಂತ ರಂಗೋಲಿ ಎಲ್ಲ ಹೆಂಗೆ ಹಾಕೋದು ಏನಂತಂದು. ಆಮೇಲೆ ನೀನು ಹಾಕಬೇಕು ಡೈಲಿ ರಂಗೋಲಿನ, ಸರಿನಾ? ಸರಿ ತಗೋ, ಆಯ್ತು. ನೀನು ಹೇಳಾಕುಂತಿ ಅಂತಂದು ಕಲಿತೀನಂತ ತಗೋ. ನಾನು ನಾಳೆಯಿಂದ ರಂಗೋಲಿ ಹಾಕೋದನ್ನ ಕಲಿತೀನಿ, ಸರಿನಾ? ನಾಳೆಯಿಂದ ಯಾಕ? ಇವತ್ತೇನು ದಿನ ಚಲೋ ಇಲ್ಲನ? ಬಾ, ಸುಮ್ಮನೆ ರಂಗೋಲಿ ಹಾಕ್ಬಾ. ಲಲಿತಿ, ಹಂಗೆ ಅನ್ಬೇಡ್ಲಿ. ಇನ್ನು ನಿನ್ನೆರ ಮದುವೆ ಆಗೈತಿ, ಇನ್ನು ಇವತ್ತರ ನಿನ್ನೆ ಮದುವೆ ಆಗೈತಿ, ಇನ್ನು ಇವತ್ತರ ನನ್ನ ಮೊದಲನೇ ದಿನ ಚಲೋ ಆಗೈತಿ. ನೀ ನೋಡಿದ್ರೆ ಆಗಲೇ ಕೆಲಸ ಹಚ್ಚಾಕೊಂಡ್ಬಿಟ್ಟೇನೋ ನನಗೆ. ಇವತ್ತೊಂದು ದಿನ ಆರಾಮಾಗಿರ್ತೀನಿ ಬಿಡ. ಸರಿ ಹೋಯ್ತು. ನೀನು ಹಿಂಗೆ ಮಾತಾಡೋದೇನಾರ ನಮ್ಮ ಮತ್ತೆ ಕೇಳಿಸ್ಕೊಂಡಂದ್ರೆ ಮುಗೀತ ಕತ್ತಿ. ಅಪ್ಪ ಲಲಿತಾ, ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಮ್ಮ ಮತ್ತಿನ ನಾನೇ ನೋಡ್ಕೋತೀನಂತ ಚಂದನ ತಂಗ, ಸರಿನಾ? ಈಗ ರಂಗೋಲಿ ಎಲ್ಲ ಹಾಕೋದು ಮುಗೀತಿಲ್ಲ ನೋಡು. ನೀನು ಎಷ್ಟು ಚಂದ ಹಾಕಿದಿ ನೋಡು ರಂಗೋಲಿ. ನನಗೆ ಹಿಂಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ. ಆಮೇಲೆ ಇಷ್ಟು ಚಂದನ ತಂಗ ರಂಗೋಲಿ ಹಾಕಕ್ಕೆ ಆ ತಾಳ್ಮೆನೂ ನನ್ನಲ್ಲಿಲ್ಲ, ಸರಿನಾ? ಈ ರಂಗೋಲಿ ಕೆಲಸನ ನೀನೇ ಇಟ್ಕೋ. ಬೇಕಾದ್ರೆ ಅಂಗಳಕ್ಕೆ ಕಸ ಅನ್ನೋದು ನೀರು ಹಾಕೋದು ಕೆಲಸ ನಾನು ಮಾಡ್ತೀನಂತ. ಸರಿ ತಗೋ, ನಿನಗೆ ಯಾವ್ದು ಮಾಡ್ಬೇಕು ಅನಿಸ್ತೈತಿ ಅದನ್ನು ಮಾಡು. ಉಳಿದಿದ್ದು ನಾ ಮಾಡ್ತೀನಂತ, ಸರಿನಾ? ನಡಿ ಸವಿ. ಎಲ್ಲರೂ ಇನ್ನೂ ಎದ್ದಿಲ್ಲ. ಎದ್ದೋಳಷ್ಟಿಗೆ ಚಹಾ ಮಾಡಿ ಆಮೇಲೆ ಹೊಲಕ್ಕೆಲ್ಲ ಹೋಗೋರದಾರ. ಲಘುನವರಿಗೆ ನಾಷ್ಟ ಎಲ್ಲ ಮಾಡಿಡೋಣ, ನಡಿ. ಅಯ್ಯ ಇರು ಲಲಿತಾ, ಇನ್ನು ಟೈಮ್ ಆಗಿಲ್ಲ. ಇನ್ನು ಈಗ ಇನ್ನು 6 ಗಂಟೆ ಆಗೈತಿ. ಇನ್ನು ಅವ್ರು ಯಾರು ಎದ್ದೇ ಇಲ್ಲ ಮನ್ಯಾಗ. ನನಗೆ ಅನ್ಸಿದ ಮಟ್ಟಿಗೆ ಈ ಮನ್ಯಾಗ ಎಲ್ಲರೂ 8ಕ್ಕೆ ಎದ್ದಾಳ್ತಾರ ಅಂತ ಅನಿಸ್ತೈತಿ. ಒಂದು ಸ್ವಲ್ಪ ಆಮೇಲೆ ಕುತ್ಕೊಳೋಣ ತಡಿಯ. ನೋಡಲ್ಲಿ ಸುತ್ತಲೂ ಗಿಡ ಎಷ್ಟು ಚಂದ ಗಾಳಿ ಬೀಸಾಕುತ್ತೈತಿ. ನೀ ನೋಡಿದ್ರೆ 2 ನಿಮಿಷ ಕುತ್ಕೊಳೋಣ ಅಂದ್ರೆ ಹಂಗೆ ಓಡ್ತೀಯಪ್ಪ ಒಳಗಡೆ. ಸವಿ, ಎದ್ದ ತಕ್ಷಣ ನಮ್ಮ ಕೆಲಸ ಏನೇನೈತಿ ಅದನ್ನೆಲ್ಲ ನಾವು ಮಾಡಿ ಮುಗಿಸ್ಬೇಕು. ಇಲ್ಲ ಅಂದ್ರೆ ಆಮೇಲೆ ಅವಸರ ಆಗ ಕುಂತು ಬಿಡ್ತೈತಿ. ಅದು ಅಲ್ದ, ಈಗ ನಿನ್ನ ಗಂಡ ಮತ್ತು ನನ್ನ ಗಂಡ ಇಬ್ಬರು ಹೊಲಕ್ಕೆ ಹೋಗ್ತಾರ. ಅವ್ರು ಹೋಗೋಷ್ಟಿಗೆ ಅಡುಗೆ ಎಲ್ಲ ರೆಡಿ ಇತ್ತಂದ್ರೆ ತಿಂದು ಹೋಗ್ತಾರ. ಇಲ್ಲ ಅಂದ್ರೆ ಹಂಗೆ ಉಪವಾಸ ಹೋಗ್ಬಿಡ್ತಾರೆ. ಅದು ಅಲ್ದ, ಮಾವರಿಗೆ 6:30 ಅನ್ನಷ್ಟಿಗೆ ಚಹಾ ಬೇಕು, ಅಮ್ಮರಿಗೂ ಚಹಾ ಬೇಕು. ಅದಕ್ಕೋಸ್ಕರ ಬಾ ಹೋಗೋಣ. ಬೇಕಾರ ನಾಳೆ ಇನ್ನೂ ಬೇಗ ಎದ್ದು ಕುತ್ಕೊಳಂತೆ ಅಂತ ನೀನು, ಸರಿನಾ? ಸರಿ ಬಾ. ಬಾ ಸವಿ, ಅಲ್ಲೇ ನಿಂತ್ಕೊಂಡಿಲ್ಲ, ಬಾ ಒಳಗಡೆ. ಅಪ್ಪ ಲಲಿತಾ, ಗಂಡನ ಮನೆಗೆ ಬಂದು ನೀನು 1 ತಿಂಗಳ 2 ತಿಂಗಳಾಗೈತಾನೆ ಏನು? ಆಗಲೇ ಈ ಮನೆಯವರನ್ನೆಲ್ಲ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಿ. ಮನೆ ಕೆಲಸ ಎಲ್ಲ ನೀನೇ ಮಾಡ್ತಿದ್ದಿ. ಯಾರಿಗೆ ಏನು ಬೇಕು ಏನು ಬೇಡ ಎಲ್ಲನೂ ಇಷ್ಟು ಚಲೋನ ತಂಗೆ ತಿಳ್ಕೊಂಡಿ ನೀನು. ಯಪ್ಪ ಗಟ್ಟೆಪ್ಪ ನೀನು. ನನಗಂತೂ ತಲೆಯೆಲ್ಲ ದಿಮ್ಮನ್ನ ಕುಂತ್ಬಿಟ್ಟೈತೆ ನೋಡು ಒಂದ ದಿನಕ್ಕೆ. ಅದು ಹಂಗಲ್ಲೇ ಸವಿ, ಒಂದು 4 ದಿನ ಅಷ್ಟೇ ನಿನಗೆ ಹಂಗೆ ಅನಿಸ್ತೈತಿ. ಆಮೇಲೆ ನೀನೇ ಈ ಮನೆಗೆ ಹೊಂದ್ಕೊಂಡೋದಿ ಅಂದ್ರೆ ನೀನೇ ವಾಪಸ್ ನನಗೆ ಹೇಳ್ತಿದ್ದಿ, ಲಲಿತಾ ಇದನ್ನೆಲ್ಲ ಇದನ್ನು ಮಾಡು, ಅವ್ರಿಗಿದೆಲ್ಲ ಇದಿಷ್ಟ ಅಂತಂದು. ಸರಿನಾ? ಯಪ್ಪ ನನ್ನ ಕೈಯಲ್ಲಿ ಮಾತ್ರ ಆಗೋದಿಲ್ಲಪ್ಪ. ಅದು ನೀ ಮಾಡ್ತೀಯಲ್ಲ ಇಷ್ಟೆಲ್ಲ ಕೆಲಸ, ದೇವ್ರಾಣೆಗೂ ನನ್ನ ಕೈಯಾಗ ಆಗೋದಿಲ್ಲಪ್ಪ. ಯಪ್ಪ ಯಪ್ಪ ಯಪ್ಪ, ಏನು ಕೆಲಸ ಮಾಡ್ತೀಯವ್ವ ತಾಯಿ ನೀನು? ಬೆಳಗ್ಗೆ 4ಕ್ಕೆ ಎದ್ದೇಳ್ತಿದ್ದಿ, ಇಲ್ಲಾಂದ್ರೆ 5ಕ್ಕೆ ಎದ್ದೇಳ್ತಿದ್ದಿ. ಎದ್ದು ಕಸ ಅಂತಿದ್ದಿ, ನೀರು ಹಾಕ್ತಿದ್ದಿ, ಕಸ ಮತ್ತು ಒಳಗಡೆ ಕಸನ ನೆಲ ಒರೆಸ್ತಿದ್ದಿ, ಬೆಳಗ್ಗೆ ಸ್ನಾನ ಮಾಡ್ತಿದ್ದಿ, ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಿ. ಯಪ್ಪ ನನ್ನ ಕೈಯಾಗ ಆಗೋದಿಲ್ಲ. ಇವತ್ತೇನೋ ನೀನು ಒತ್ತಾಯ ಮಾಡಿದಕ್ಕೋಸ್ಕರ ಬೇಗ ಎದ್ದು ಬಂದೀನಿ. ಯಾರಕ್ಕೆ ನನ್ನ ಕೈಯಾಗ ದಿನ ಇಷ್ಟು ಬೇಗ ಎದ್ದಳಕ್ಕಾಗಲ್ಲಪ್ಪ. ಏನೇ ಇಲ್ಲಾಂದ್ರೆ ಮಿನಿಮಮ್ 7 ಗಂಟೆ 7:15 ನಾನು ಎದ್ದಳೋದು. ಅದಕ್ಕಿಂತ ಮುಂಚೆ ಎದ್ದಳಕ್ಕೆ ಮಾತ್ರ ಸಾಧ್ಯ ಇಲ್ಲಪ್ಪ ನನ್ನ ಕೈಯಾಗ. ಲೇ, ಏನು ಮಾತಾಡಕುಂತಿದ್ದಿ ನೀನು? ತಲೆ ಬರಬ್ಬರಿ ಐತಿ ನಿಂದ.
ಅಯ್ಯ ಲಲಿತಾ, ನನ್ನ ತಲೆ ಬರಬ್ಬರಿ ಐತಿ, ನೀನು ಯಾಕೆ ಹಂಗೆ ಕೇಳಾಕೊಂತಿದ್ದಿ ನನಗೆ? ಮತ್ತೆ ಇನ್ನು ಗಂಡನ ಮನೆಗೆ ಬಂದು 2 ದಿನ ಆಗಿಲ್ಲ, ನಾ 7 ಗಂಟೆಗೆ ಎದ್ದೇಳ್ತೀನಿ 7:30ಗೆ ಎದ್ದೇಳ್ತೀನಿ ಅಂತ ಅನ್ನಕೊಂತಿದ್ದೆಲ್ಲ. ಹುಚ್ಚೇನ ನೀನೇನಾರ ಹಿಂಗೆ ಮಾತಾಡೋದು ಏನಾರ ಅತ್ತೆಯರು ಏನಾರ ಕೇಳಿಸ್ಕೊಂಡ್ರೆ ಅಷ್ಟ ನಮ್ಮ ಕತಿ. ಹೌದು, ಅಷ್ಟಕ್ಕೂ ಅತ್ತಿಯರು ಎಷ್ಟೊತ್ತಿಗೆ ಎದ್ದೇಳ್ತಾರೆ ಮನ್ಯಾಗ? ಅತ್ತಿಯರು ಒಂದೊಂದ್ಸಲ 7:30, 7:15, 8 ಗಂಟೆ ಹಂಗೆ ಎದ್ದೇಳ್ತಾರೆ. ಮತ್ತು ಈ ಮನೆ ಹಿರಿ ಸೊಸಿ ನಮ್ಮ ಅತ್ತೆಯರು ಅವರ 7:30 8 ಗಂಟೆಗೆ ಎದ್ದಾಳ್ತಾರಂತ ಅಂದಮೇಲೆ ಮತ್ತು ನಾನು ಈ ಮನೆಗಿನ್ನ ಸಣ್ಣ ಸೊಸಿ, ನಾನು 8:30 ಎದ್ರು ನಡಿತೈತಿ ಬಿಡು. ಅತ್ತೆಯರು ಏನಾರ ಕೇಳಲಿ, ನಾನು ಮಾತಾಡ್ತೀನಿ ನಾಳೆ ಅತ್ತೆಯರ ತಲೆ, ನೀನು ಏನು ಹೆದರ್ಕೊಳಕ್ಕೆ ಹೋಗ್ಬೇಡ. ಲೀ ಏನು ಮಾತಾಡೋಕೆ ಕುಂತಿ ಅನ್ನೋದು ಗೊತ್ತೈತ ನಿನಗೆ? ಅಯ್ಯ ಲಲಿತಾ, ನೀನು ಜಾಸ್ತಿ ತಲೆ ಕೆಡಿಸ್ಕೊಬೇಡ, ನೀ ಸುಮ್ಮನಿರು. ನಾನು ಇವತ್ತೊಂದಿನ ಲಘುನೇ ಇದ್ದೀನಿ, ನನಗಂತೂ ನಾಳೆಯಿಂದ ಲಘು ಎದ್ದಾಗಲ್ಲಪ್ಪ. ಅತ್ತೆಯರು ಏನಾರು ಕೇಳಿದ್ರೆ ನಾ ಮಾತಾಡ್ತೀನಿ ಅಂತ. ನೀನು ಏನು ತಲೆ ಕೆಡಿಸ್ಕೊಬೇಡ. ಈಗ ನೆಕ್ಸ್ಟ್ ಏನು ಕೆಲಸ ಮಾಡೋಕೆ ಅದನ್ನು ಹೇಳು, ನಿನಗೇನು ಸಹಾಯ ಮಾಡ್ಬೇಕಲ್ಲ ನಾನು ಮಾಡ್ತೀನಿ. ಯಪ್ಪಾ ದೇವ್ರೇ, ಲೇ ಸವಿ, ಪರವಾಗಿಲ್ಲ, ಇವತ್ತಿನ ಫಸ್ಟ್ ಡೇ ಅಲ್ಲ, ಅದಕ್ಕೆ ಸುಮ್ಮನೆ ಇದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನೀನು ನನ್ನ ಜೊತೆ ಎದ್ದೇಳ್ಬೇಕು. ನೀ ಹೇಳಿದ್ರೆ ಕೇಳಂಗಿಲ್ಲ, ನನಗೆ ಗೊತ್ತೈತಿ ನೀನು ಹೆಂಗೆ ಎಬ್ಬಿಸ್ಬೇಕಂತಂದು. ಈಗ ಬಾ, ಮೊದಲೇ ಚಾ ಕೆಡಬಾ ಎಲ್ರಿಗೂ. ಇವತ್ತು ಫಸ್ಟ್ ಡೇ ಯಾವುದಿಲ್ಲ ನಿಂದು, ಮೊದಲೇ ಚಾ ಕೆಟ್ಬಿಡು. ಸವಿ, ನೀನು ಚಾ ಕೆಟ್ಬಿಡು ಎಲ್ರಿಗೂ ಆಗಂಗೆ. ನಾನು ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಅಂದರೆ ಬೇಗ ಬೇಗ ಆಗ್ಬಿಡ್ತೈತಿ. ಲಲಿತಿ, ನನಗೆ ಇಷ್ಟು ಜನಕ್ಕೆ ಚಹಾ ಮಾಡೋಕೆ ಬರಂಗಿಲ್ಲ. ಏನು ಹೇಳಾಕುಂತಿಲ್ಲ ನೀನು? ಚಾ ಮಾಡಕ್ಕೆ ಬರಂಗಿಲ್ಲ ಇಷ್ಟು ಮಂದಿಗೆ? ಲಲಿತಿ, ನಿನಗೆ ಗೊತ್ತಿದ್ದೆ ಐತಿಲ್ಲ, ಮನ್ಯಾಗ ಅವ್ವ ನನಗೆ ಅಡುಗೆ ಮಾಡೋಕ್ಕೆಲ್ಲ ಜಾಸ್ತಿ ಹಚ್ಚತಾನೆ ಇಲ್ಲಾಗಿದ್ಲು. ಚಾನು ನಮ್ಮ ಮನ್ಯಾಗ ಒಂದು ಅಳತಿದ್ದು ಚಮಚೆ ಐತಿ, ಅವ್ವ ಅದ್ರಾಗ ಹೇಳಿಬಿಟ್ಟಿದ್ಲು, ನಮಗೆ 2 ಜನಕ್ಕಿಟ್ರೆ ಇದರಿಂದ 2 ಚಮಚೆ ಹಾಕು ಸಕ್ಕರೆನ, 2 ಚಮಚೆ ಚಾಪುಡಿ ಹಾಕು ಅಂತ ಹೇಳಿಬಿಟ್ಟಿದ್ಲು. ಹಾಲು ಈ ಗ್ಲಾಸಿಂದ ಇಷ್ಟು ಹಾಕು ಅಂತ ಹೇಳಿದ್ಲು. ಹಾಗಾಗಿ ನಮ್ಮ ಮನೇದು ಅಳತಿದ್ದು ನನಗೆ ಗೊತ್ತಿತ್ತಪ್ಪ. ಇಲ್ಲಿ ಹೆಂಗೆ ಏನು ನಂಗೆ ಗೊತ್ತಿಲ್ಲಲ್ಲ, ಹಾಗಾಗಿ ನನಗೆ ಚಹಾ ಕೆಡಕ್ಕೆ ಗೊತ್ತಾಗಲ್ಲ. ನೀನೇ ಇಟ್ಬಿಡು ಲಲಿತಾ ಚಾಕ, ಪ್ಲೀಜಾ. ಕರ್ಮ. ಸರಿ ಬಿಡು, ನಿನಗೆ ಗೊತ್ತಾಗಲ್ಲ, ನಾನೇ ಇಡ್ತೀನಿ ಚಾಕ. ಸರಿ, ನಿಂಗೆ ಇವತ್ತು ಹೇಳ್ಕೊಡ್ತೀನಿ ಎಷ್ಟು ಹಾಲಿಗೆ ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ಚಾಪಡಿ ಹಾಕಬೇಕು ಅಂತಂದು. ನೀನು ಯಾವಾಗಾರ ನಿನಗೆ ಹೇಳಿರ್ತೈತಲ್ಲ ಅವಾಗ ನೀನು ಅಷ್ಟು ಹಂಗೆ ಮಾಡಿ ಅಷ್ಟು ಹಾಕಿ ಚಾ ಮಾಡಂತೆ ಅಂತಲ್ರಿ, ಸರಿನಾ? ಸರಿ ಆಯಿತು. ಇವತ್ತು ನೀ ಚಾಕಿಡು, ನಾನು ತರಕಾರಿ ಎಲ್ಲ ಏನೇನು ಉಳ್ಳಾಗಡ್ಡಿ ಟಮಾಟಿ ಅವೆಲ್ಲ ಎಷ್ಟೆಷ್ಟು ಅಂತ ಹೇಳು, ಅವನ್ನ ಬೇಕಾ ನಿಂಗೆ ನಾಷ್ಟಕ್ಕೆ ನಾನು ಕೊಡ್ತೀನಂತೆ, ನೀವು ಒಗ್ಗರಣೆ ಹಾಕಂತೆ, ಸರಿನಾ? ಈ ಚಾದು ಈ ಅಡುಗೆದೆಲ್ಲ ನೀನು ನೋಡ್ಕೊ, ನಿನಗೆ ಏನೇನು ಸಹಾಯ ಬೇಕು ಅದನ್ನೆಲ್ಲ ನಾನು ಮಾಡ್ತೀನಂತ. ಸರಿ ತಗೋ, ಆಯ್ತು. ನಾ ಚಾ ಇಡ್ತೀನಂತ. ಆ ಕಡೆ ಉಳ್ಳಾಗಡ್ಡಿ ಟೊಮ್ಯಾಟೊ ಆಮೇಲೆ ಹಸಿಮೆಣ್ಸಿಕಾಯಿ ಎಲ್ಲ ಅದಾವೆ ನೋಡು, ಅವನಿ ಎರ್ಚು ನಾಷ್ಟಕ್ಕೆ. ಎಷ್ಟೆಷ್ಟು ಎರ್ಚಬೇಕು? ನೀನು ಮೊದಲು ಒಂದು 4 ಉಳ್ಳಾಗಡ್ಡಿ ಎರ್ಚು, ನಾ ಬಂದು ಹೇಳ್ತೀನಂತ ಮತ್ತೆಷ್ಟು ಎರ್ಚಬೇಕಂತಂದು. ಸರಿ. ಈ ಸವಿತಾಗ ಈ ಅಡುಗೆ ಮಾಡಕ್ಕೆ ಬರಲ್ಲ, ಈ ಚಹಾ ಮಾಡಕ್ಕೆ ಬರಲ್ಲ, ಇವೆಲ್ಲ ವಿಷಯ ಅತ್ತೆರಿಗೆ ಗೊತ್ತಾಗ್ಲಾರ್ದಂಗೆ ನೋಡ್ಕೋಬೇಕು. ಇಲ್ಲ ಅಂದ್ರೆ ಅದಕ್ಕೊಂದಿಷ್ಟು ಏನಾರು ಅನ್ನಕ್ಕೆ ಚಲೋ ಮಾಡಿಬಿಡ್ತಾರೆ ಸವಿತಾಗ. ಮತ್ತು ಅದರಿಂದ ಸವಿ ಬೇಜಾರು ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಈ ಮನ್ಯಾಗ ಸವಿತಾಗ ಯಾರೂ ಏನೂ ಅನ್ನದೇ ಇರೋಂಗೆ ನೋಡ್ಕೋಬೇಕು ನಾನು. ಆಕಿನೂ ಕೃಷ್ಣನ ಇಬ್ಬರು ಚಂದನತೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಇವಾಗ 1 ವಾರ ಆರಾಮಾಗಿರಲಿ, ಇವಾಗಾರ ಮದುವೆ ಆಗೈತಿ, ಆಮೇಲೆ ಸಣ್ಣಕ್ಕೆ ಅಡುಗೆ ಮಾಡೋದು ಚಾ ಮಾಡೋದೆಲ್ಲ ನಾನು ಹೇಳ್ಕೊಡ್ತೀನಿ. ಅತಿಯಮ್ಮ, ಹೇಳಪ್ಪ ಕೃಷ್ಣ. ಅತಿಯಮ್ಮ, ಚಾ ಆಗೈತನ್ರಿ, ನಾವು ಒಂದು ಸ್ವಲ್ಪ ಅರ್ಜೆಂಟ್ ಹೊಲಕ್ಕೆ ಹೋಗ್ಬೇಕ್ರಿ, ಹೊಲ್ದಾಗ ಕೆಲಸ ಐತಿ. ಚಾ ಬಿಸ್ಕಿಟರ ಇಲ್ಲ ಚಾ ಬ್ರೆಡ್ಡರ ತಿಂದು ಹೋಗ್ಬಿಡ್ತೀವಿ. ಒಂದು 5 ನಿಮಿಷ ತಡಿಯಪ್ಪ, ಇಟ್ಟು ಬಿಡ್ತೀನಿ ಚಾಕ ಎಲ್ರಿಗೂ. ಇಡಾಕೊಂತಿದ್ದೆ ಮತ್ತು ಮರ್ತ ಬಿಟ್ಟೆ ಯಾವುದೇ ಕೆಲಸದಾಗ. 5 ನಿಮಿಷ ಫಟಾಫಟ ನಂಗೆ ಚಾ ಮಾಡಿಕೊಟ್ಬಿಡ್ತೀನಿ. ಹೌದಾ? ಸರಿ ಅತ್ಕಮ್ಮ. ಅಂದಂಗೆ ನೀವು ಒಬ್ಬರೇ ಇದ್ದೀರಲ್ಲ ಅಡುಗೆ ಮನ್ಯಾಗ, ಈಕೆ ಸವಿತಾ ಇಲ್ಲ, ನಿಮ್ಗೆ ಏನಾರು ಸಹಾಯ ಮಾಡ್ಬೇಕಿಲ್ಲ, ಕೇಳಿ ಹೋದ್ಲು ರೀ. ನಾನು ಇಲ್ಲೇ ಇದ್ದೀನಿ ರೀ. ಬಾ, ಏನಕ್ಕೆ ಹಾಕದಪ್ಪ ಈ ಉಳ್ಳಾಗಡ್ಡಿ? ಸವಿ, ಯಾಕಲಿ ಏನಾಯ್ತು? ಎದಕ್ಕೆ ಹಾಕೊಂತೀರಿ? ಸವಿತಾ, ಏನಾಯ್ತು? ಎದಕ್ಕೆ ಕುಂತಿದ್ದೀನಿ ನೀನು? ಅಯ್ಯೋ, ನಾನು ಇದಕ್ಕಳ್ಳಿ ಬಾ, ನೀವಿಬ್ರು ಹೊರಟಾದಿರಿ. ಅಯ್ಯೋ ಲಲಿತಾ, ಅವು ಏನಕ್ಕೆ ಹಾಕದವ ಉಳ್ಳಾಗಡ್ಡಿ? ಯಪ್ಪ, ಎರ್ಚಷ್ಟಿಗೆ ಕಣ್ಣಾಗ ಮೂಗನಾಗ ಎಲ್ಲ ಕಡೆಯಿಂದ ನೀರು ಹಂಗೆ ಬರಕೊಂತೈತಿ. ಲಲಿತಾ, ನನ್ನ ಕೈಯಾಗಿ ಉಳ್ಳಾಗಡ್ಡಿ ಎಲ್ಲ ಎರ್ಚಕ್ಕಾಗೋದಿಲ್ಲಪ್ಪ. ಏನಕ್ಕೆ ಹಾಕದವಪ್ಪ ಯಪ್ಪ? ನನ್ನ ಮದುವೆ ಆದಮೇಲೂ ಇಷ್ಟತ್ತಿಲ್ಲ ಬಿಡು, ನಾನು ನಮ್ಮ ತವ್ರ ಮನೆ ಬಿಟ್ಟು ಬರಾಕ. ಆದರೆ ಈ ಉಳ್ಳಾಗಡ್ಡಿ ಎಷ್ಟು ಎರ್ಚಷ್ಟಿಗೆ ಅಬ್ಬ ಕಣ್ಣಾಗ ಮೂಗನಾಗೆಲ್ಲ ನೀರು ಬರಾಕೊಂಡ್ಬಿಟ್ಟವು ಲಲಿತಾ. ಅತಿಯಮ್ಮ, ಸರಿ ಹೋತ್. ಅಲ್ಲಲ್ಲೇ ಸವಿತಿ, ನಿನಗೆ ಉಳ್ಳಾಗಡ್ಡಿನ ಎಷ್ಟಾಗಿ ಬರಂಗಿಲ್ಲನ? ಅಂದ್ರೆ ನಿನಗೆ ಅಡುಗೆ ಮಾಡಕ್ಕೆ ಬರ್ತೈತಾನೆ ಏನಿಲ್ಲ? ಅಡುಗೆನ ನಂಗೆ ಅಡುಗೆ ಮಾಡೋಕೆ ಬರಂಗಿಲ್ಲ. ಯಾವಾಗಾರ ಒಂದ್ಸಲ ಅವು ಅಡುಗೆ ಮಾಡೋ ಮುಂದೆ ಏನಾರು ಸಹಾಯ ಮಾಡ್ತಿದ್ದೆ ಆಟ. ಅದನ್ನು ಬಿಟ್ರೆ ನನಗೆ ಅಡುಗೆ ಮಾಡೋಕೆ ಬರಂಗಿಲ್ಲ.
ಅಯ್ಯ ದೇವ್ರೇ ಅತಿಯಮ್ಮ ಈಕೆ ಬಂದ್ಮೇಲೆ ನಿಮ್ಗೆ ಅಡಿಗೆ ಮನೆಯಾಗ ಏನಾರ ಸಹಾಯ ಆಕೈತಿ ನೀವು ಒಂದು ಅಡಿಗೆ ಅಕ್ಕಿ ಒಂದು ಅಡಿಗೆ ಮಾಡ್ತೀರಿ ಫಟಾಫಟ್ ನಂಗೆ ಕೆಲಸ ಮುಗಿತೈತಿ ಅಂತ ಅನ್ಕೊಂಡಿದ್ದೆ ಆದ್ರೆ ಈಕೆ ಬಂದು ನಿಮಗಿನ ಕೆಲಸ ಜಾಸ್ತಿ ಆಗುಂತ ಹೊರತು ಕೆಲಸ ಏನು ಕಮ್ಮಿ ಆಗವಲ್ದು. ರೀ ನಿಮಗೇನು ಗೊತ್ತು ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತಂದು ನೋಡ್ರಿ ಇಲ್ಲಿ ಒಂದು ಉಳ್ಳಾಗಡ್ಡಿ ಅಷ್ಟಿಗೆ ನನ್ನ ಕಣ್ಣಾಗ ಒಂದು ಬಕೆಟ್ ನೀರು ಹೋತು ಕಣ್ಣೀರು ಗೊತ್ತನ ನೀವು ಮಾಡ್ರಿ ಅಡುಗೆನ ಗೊತ್ತಾಕೈತಿ ದೊಡ್ಡದಾಗಿ ಬಂದ್ಬಿಟ್ರೆ ನನಗೆ ಅಡುಗೆ ಮಾಡಂತಂದು ಹೇಳಾಕ. ಸವಿ ಹಂಗೆಲ್ಲ ಗಂಡನಿಗೆ ಎದುರು ಮಾತಾಡಬಾರ್ದು, ಸುಮ್ಮನಿರು. ಮತ್ತು ನೋಡು ಅವ್ರು ಮಾತಾಡೋದು. ಸುಮ್ಮನಿರು ಅಂದೆ. ಸರಿ, ನಿಂಗೆ ಉಳ್ಳಾಗಡ್ಡಿ ಹೆಚ್ಚಕ್ಕೆ ಬರಲ್ಲಲ್ಲ, ಬೇಡ, ಹಸಿಮೆಣಸಿಕಾಯಿ ಟೊಮ್ಯಾಟೋನಾರ ಹೆಚ್ಚು, ನಾ ಉಳ್ಳಾಗಡ್ಡಿ ಹೆಚ್ಕೋತೀನಂತೆ, ಸರಿನಾ? ಸರಿ ಆಯ್ತು. ಏನತಿಯಮ್ಮ ಇದು ಈಕಿಯಿಂದ ನಿಮಗೇನಾರು ಸಹಾಯ ಆಕೈತಂತ ನಾನು ಅನ್ಕೊಂಡ್ರೆ ಈಕಿಯಿಂದ ನಿಮಗಿನ್ನ ಕೆಲಸ ಜಾಸ್ತಿನೇ ಆಗಕುಂತತಲ್ಲ. ಇರ್ಲಿ ಬಿಡಪ್ಪ ಕೃಷ್ಣ, ಇನ್ನೂ ಸಣ್ಣಕ್ಕಿದ್ದಾಳ ಆಕಿಗೆ. ಅಲ್ಲಿ ಮನ್ಯಾಗ ಚಿಗವ್ವ ಕಾಕ ಏನು ಕೆಲಸ ಹೇಳಿಲ್ಲ ಆಕಿಗೆ, ಒಬ್ಬೇಕೆ ಮಗಳಂತಂದು. ಹಾಗಾಗಿ ಆಕಿಗೆ ಏನೂ ಗೊತ್ತಿಲ್ಲ. ನೀ ಏನು ತಲೆ ಕೆಡ್ಸ್ಕೊಬೇಡ, ನಾ ಆಕಿಗೆಲ್ಲ ಹೇಳ್ಕೊಡ್ತೀನಂತ ಅಂದಂಗೆ. ಸದ್ಯಕ್ಕೆ ಮನ್ಯಾಗ ಯಾರ ಮುಂದೆ ಹೇಳೋದಕ್ಕೆ ಹೋಗ್ಬೇಡ ಆಕಿಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತಂದು. ಮತ್ತೆ ಸುಮ್ಮನೆ ಮನ್ಯಾಗ ಆಡ್ಕೊಂತಾರೆ ಅದಕ್ಕೆ. ಸರಿ ಅತಿಯಮ್ಮ, ಚಾ ಆದ್ಮೇಲೆ ಕರೀರಿ, ನಾನೇ ಎಲ್ರಿಗೂ ಕೊಡ್ತೀನಂತ. ಮತ್ತು ನೀವು ಬರಕ್ಕೆ ಹೋಗ್ಬೇಡ್ರಿ, ಇಲ್ಲೇ ಕೆಲಸ ರಗಡದವು. ಮೊದಲು ಅಕ್ಕಿಗೂ ಮಾಡಕ್ಕೆ ಬರಂಗಿಲ್ಲ ಅಡುಗೆ ಏನು. ಸರಿನಪ್ಪ, ಆಯ್ತು. ಸವಿತಿ ಹುಷಾರ, ಇಳಿಗಿನ ಕೈ ಹಾಕೊಂಗಿಕ್ಕೊಂಡಿ. ಇಲ್ಲ ಅಲ್ಲ ನಾ ಹುಷಾರಾಗಿನೇ ಇರ್ತೀನಿ.